ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ಬಂದು ಲೇಟೆಸ್ಟ್ ಡಿಸೈನ್ಸಲ್ಲಿ ಸಿಗುವಂಥ ನೆಕ್ಲೆಸ್ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಓಕೆ, ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ. ನೀವು ನೋಡ್ತಿರೋಂಥ ಫಸ್ಟ್ ಡಿಸೈನ್ ನೋಡ್ತಾ ಇರ್ಬೋದು, ಕೇವಲ 9 ಗ್ರಾಮಲ್ಲಿ ಅವೈಲಬಲ್ ಇರುವಂತಹ ಡಿಸೈನ್ ಕೂಡ ತುಂಬಾ ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಲೈಕ್ ಕಾಸಿನ ರೀತಿಯಲ್ಲಿ ಇರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು. ಸೊ ಬೇರೆ ರೀತಿಯ ಟಚ್ ಬಂದಿದೆ ಇದಕ್ಕೆ, ತುಂಬಾ ಚೆನ್ನಾಗಿದೆ ಕೂಡ. ಮತ್ತು ನಿಮಗೆ 6 ಮತ್ತು 2 ಗ್ರಾಮಿಂದ ಎಲ್ಲ ಸ್ಟಾರ್ಟ್ ಆಗುವಂತಹ ಕಲೆಕ್ಷನ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದು ಮಾವಿನಕಾಯಿ ಡಿಸೈನಲ್ಲಿ ಇರುವಂತಹ ಲಕ್ಷ್ಮೀ ದೇವಿ ಪೆಂಡೆಂಟ್ ಬಂದಿದೆ. ಮಧ್ಯದಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಇದಕ್ಕೆ ಮ್ಯಾಚ್ ಆಗೋ ರೀತಿ ರೂಬಿ ಮತ್ತು ಪರ್ಲ್ ಕಾಂಬಿನೇಷನಲ್ಲಿ ಬಿಡ್ಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ರೂಬಿ ಬೇಡ ಅಂತ ಹೇಳಿದ್ರೆ ಎಮರಾಲ್ಡ್ ಬಿಡ್ಸ್ ಸಹ ನೀವು ಹಾಕ್ಸ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರ ಗ್ರಾಮ್ಸ್ ನೋಡೋದಾದರೆ ಕೇವಲ 14 ಗ್ರಾಮಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್. ನಿಮಗೆ ಮಾವಿನಕಾಯಿ ಡಿಸೈನ್ ಬೇಡ ಅಂತ ಹೇಳಿದ್ರೆ ಕಾಸಲ್ಲೂ ಕೂಡ ನೀವು ರೀಪ್ಲೇಸ್ ಮಾಡಿಸ್ಕೋಬೋದು. ನೆಕ್ಸ್ಟ್ ಸ್ವಲ್ಪ ಯೂನಿಕ್ ಆಗಿ ಇರುವಂತಹ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಬಂದು ಎಕ್ಸ್ಕ್ಲೂಸಿವ್ ಲೇಟೆಸ್ಟ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಟ್ರೆಂಡ್ ಬರ್ತಿರೋವಂಥ ಡಿಸೈನ್. ನೀವು ಮೇಲ್ಗಡೆ ಅಬ್ಸರ್ವ್ ಮಾಡ್ತಿರ್ಬೋದು ನೆಕ್ಲೆಸ್. ಇದೆಲ್ಲ ಗೋಲ್ಡ್ ಗುಂಡನ್ನು 1 by 1 ಪ್ಲೇಸ್ ಮಾಡಿದ್ದಾರೆ. ಮತ್ತು ಮಾವಿನಕಾಯಿ ಡಿಸೈನ್ ಕೂಡ ಬಂದಿದೆ. ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ಸಿಂಪಲ್ ಆಗಿ ಒಂದು ರೂಬಿ ಸ್ಟೋನ್ ಹಾಕಿದ್ದಾರೆ. ಇದರ ಗ್ರಾಮ್ಸ್ ನೋಡೋದಾದರೆ ಕೇವಲ 12.5, ಆಲ್ಮೋಸ್ಟ್ ಅರೌಂಡ್ 13 ಗ್ರಾಮ್ಸಲ್ಲಿ ನಿಮಗೆ ಅವೈಲೇಬಲ್ ಇರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಲೇಟೆಸ್ಟ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ತೀನಿ. ಇದು ನೋಡಿ ಕೇವಲ 13 ಗ್ರಾಮಲ್ಲಿ ಅವೈಲೇಬಲ್ ಇರುವಂಥದ್ದು. ನೋಡೋಕ್ಕೂ ಕೂಡ ತುಂಬಾ ಅಂದರೆ ತುಂಬ ಯೂನಿಕ್ ಆಗಿದೆ. ಇದು ಕೂಡ ಮಾವಿನಕಾಯಿ ಡಿಸೈನ್ ಇದೆ. ಪ್ಲಸ್ ಇದರ ಮೇಲೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಲಕ್ಷ್ಮೀ ದೇವಿ ಡಿಸೈನ್ ಇಲ್ಲ, ಪಿಕಾಕ್ ಡಿಸೈನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಡಿಸೈನ್ಸ್ಗಳು ಬೇರೆ ಬೇಕು, ಸ್ವಲ್ಪ ಕಸ್ಟಮೈಸೇಷನ್ ಬೇಕು, ನಿಮಗೆ ಸ್ವಲ್ಪ ಆಲ್ಟ್ರೇಷನ್ ಬೇಕು ಅಂತ ಹೇಳಿದ್ರು ಕೂಡ ಅವರು ಮಾಡಿಕೊಡ್ತಾರೆ. ಇದು ನೋಡಿ 15.5 ಗ್ರಾಮ್ಸಲ್ಲಿ ಇರುವಂತಹ ನೆಕ್ಲೆಸ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಕೊಂಡ್ರೂ ಕೂಡ ತುಂಬಾ ಬ್ರಾಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಯು ಶೇಪ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ವಿ ಶೇಪ್ ನೆಕ್ಲೆಸ್ ಬೇರೆ ಬರುತ್ತೆ, ಆ ಯು ಶೇಪ್ ನೆಕ್ಲೆಸ್ ಕೂಡ ಬೇರೆ ಬರುತ್ತೆ. ನಿಮಗೆ ಸ್ವಲ್ಪ ರೀತಿಯ ಕಸ್ಟಮೈಸೇಷನ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಮಾಡಿಸ್ಕೋಬೋದು. ಇದು ನೋಡಿ ನೆಕ್ಸ್ಟ್ ಇನ್ನೊಂದು ರೀತಿಯ ಡಿಸೈನ್ ಅಂತಲೇ ಹೇಳ್ಬೋದು. ಇದು ನೋಡಲಿಕ್ಕೆ ಹಾಕೊಂಡ್ರೆ ಆಲ್ಮೋಸ್ಟ್ ಕತ್ತುಂಬ ಇದು ತುಂಬಾ ಬ್ರಾಡ್ ಆಗಿದೆ. ಇದರ ಗ್ರಾಮ್ಸ್ ನೋಡೋದಾದರೆ ಕೇವಲ 17.5 ಗ್ರಾಮ್ಸಲ್ಲಿ ಅವೈಲೇಬಲ್ ಇರೋವಂಥದ್ದು ಲಕ್ಷ್ಮೀ ದೇವಿ ಡಿಸೈನ್ ಇದೆ. ನಿಮಗೆ ಮಧ್ಯದಲ್ಲಿ ಬೇಕು ಅಂತ ಹೇಳಿದ್ರೆ ಪಿಕಾಕ್ ಡಿಸೈನ್, ಫ್ಲವರ್ ಡಿಸೈನ್, ಬೇರೆ ರೀತಿಯ ಗಾಡ್ ಅಥವಾ ಗಾಡೆಸಸ್ ಕೂಡ ನೀವು ಹಾಕ್ಸ್ಕೋಬೋದು ಅಂತಲೇ ಹೇಳ್ತೀನಿ. ಇದು ನೋಡಿ ಕೇವಲ ತೋರಿಸೋದ್ರಲ್ಲಿ ತುಂಬಾ ಕಂಪ್ಲೀಟಾಗಿ ಎಲ್ಲನೂ ಗೋಲ್ಡಿಂದನೇ ಮಾಡಿರೋ ಅಂತಹ ಡಿಸೈನ್. ಕೇವಲ 6.5 ಗ್ರಾಮಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಯಾವುದೇ ರೀತಿಯ ಸ್ಟೋನ್ ವರ್ಕ್ ಆಗಲಿ ಅಥವಾ ಪರ್ಲ್ ಬೀಡ್ಸ್ ಈ ರೀತಿಯ ಯಾವುದೇ ರೀತಿಯ ಕಾಂಬಿನೇಷನ್ ಇಲ್ಲ. ಕಂಪ್ಲೀಟ್ ಬಂದು ಎಲ್ಲೋ ಪಾಲಿಶ್ ಅಂತಾರಲ್ವ, ಅಂದರೆ ಪ್ಯೂರ್ ಗೋಲ್ಡ್. ಇದರಲ್ಲಿ ಯಾವುದೇ ರೀತಿಯ ಮಿಕ್ಸ್ ಅಂದರೆ ಮ್ಯಾಟ್ ಫಿನಿಶ್, ಆ್ಯಂಟಿಕ್ ಫಿನಿಶ್ ಆ ರೀತಿ ಇಲ್ಲ. ಕಂಪ್ಲೀಟಾಗಿ ಒಂದು ಸಿಂಪಲ್ ಡಿಸೈನಲ್ಲಿ ನಿಮಗೆ 6.5 ಗ್ರಾಮ್ಸಲ್ಲಿ ಇದನ್ನು ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ಎಲ್ಲಿ ಬೈ ಮಾಡೋದು, ಜ್ಯುವೆಲ್ರಿ ಶಾಪ್ ಎಲ್ಲಿದೆ ಅನ್ನೋ ನಿಮ್ಮ ಡೌಟ್ಸಿಗೆ ನಾನು ವಿಡಿಯೋದಲ್ಲೇ ಆನ್ಸರ್ ಮಾಡಿದ್ದೀನಿ. ವಿಡಿಯೋದಲ್ಲೇ ಫೋಟೋ ಹಾಕಿದ್ದೀನಿ, ಅವ್ರದ್ದು ಜ್ಯುವೆಲ್ರಿ ಶಾಪ್ ನೇಮ್ ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೂಡ ಪ್ರತಿಯೊಂದು ಮೆನ್ಷನ್ ಆಗಿದೆ. ಯಾರಿಗಾದ್ರೂ ಡಿಸೈನ್ಸ್ಗಳು ಇಷ್ಟ ಆಗಿದೆ, ಬೈ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರಿಗೆ ಕಾಲ್ ಮಾಡಿ, ಅವರು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತು ಡೇ ಬೈ ಡೇ ಗೋಲ್ಡ್ ರೇಟ್ ಜಾಸ್ತಿ ಕಡಿಮೆ ಆಗ್ತಿರೋದ್ರಿಂದ ಒಂದೇ ಟೈಮ್ ಗೋಲ್ಡ್ ರೇಟ್ನ ಹೇಳೋಕ್ಕಾಗಲ್ಲ. ಸೊ ಒಂದೊಂದು ಜ್ಯುವೆಲ್ಲರಿ ಶಾಪಲ್ಲಿ ಮೇಕಿಂಗ್ ಚಾರ್ಜಸ್ ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ. ಸೊ ದೊಡ್ಡ ಜ್ಯುವೆಲ್ಲರಿ ಶಾಪಲ್ಲೂ ಕೂಡ ಜಾಸ್ತಿ ಇರುತ್ತೆ. ನಿಮಗೆ ನೋಡಿ ನಿಮಗೆ ಓಕೆ ಅನಿಸಿದ್ರೆ ನೆಕ್ಸ್ಟ್ ನೀವು ಆನ್ಲೈನ್ ಪೇಮೆಂಟ್ನ ಮಾಡಿ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ನೋಡಿ ಫುಲ್ ಕಾಸಿನ ಡಿಸೈನಲ್ಲಿ ಇರುವಂತಹ ನೆಕ್ಲೆಸ್. ಕಂಪ್ಲೀಟ್ ಒಂಥರ ಎಲ್ಲೋ ಪಾಲಿಶ್, ತುಂಬಾ ಚೆನ್ನಾಗಿದೆ. ನೋಡಲಿಕ್ಕೂ ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಾಸಿನ ಡಿಸೈನ್ ಕೇವಲ 12.5 ಗ್ರಾಮ್ಸಲ್ಲಿ ಅವೈಲೇಬಲ್ ಇದೆ. ಕಾಸಿನ ಡಿಸೈನ್ ಮೇಲೆ ನೀವು ನೋಡ್ತಾ ಇರ್ಬೋದು, ಕಾಸಿನ ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಬಂದಿದೆ. ತುಂಬಾ ಚೆನ್ನಾಗಿದೆ ಡಿಸೈನ್. ತುಂಬಾ ಸಿಂಪಲ್ ಆಗಿ ನನಗೆ ಕಾಸ್ಟ್ ಡಿಸೈನ್ಸಲ್ಲಿ ಬೇಕು ಅಂತ ಹೇಳಿದ್ರು ಡೆಫಿನೆಟ್ಲಿ ಈ ರೀತಿಯ ಡಿಸೈನ್ಸ್ಗಳನ್ನ ನೀವು ಬೈ ಮಾಡ್ಬೋದು ಅಂತಲೇ ಹೇಳ್ತೀನಿ. ನಾನು ಆಲ್ರೆಡಿ ಮೊದಲೇ ಹೇಳ್ದಂಗೆ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ 2 ಗ್ರಾಮ್ಸಿಂದ ಸಹ ನೆಕ್ಲೆಸ್ಗಳನ್ನ ತೋರಿಸ್ತಾ ಇದ್ದೀನಿ ಅಂತ. ಇದು ನೋಡಿ ಈ ರೀತಿ ಬಿಡ್ಸ್ನ ಹಾಕ್ಸ್ಕೊಂಡು ನೀವು ವ್ಯಾಕ್ಸ್ ಗುಂಡು ಅಥವಾ ವ್ಯಾಕ್ಸ್ ಜ್ಯುವೆಲ್ರಿನ ಇದಕ್ಕೆ ಹಾಕೊಂಡ್ರೆ ಕೇವಲ 2.5 ಗ್ರಾಮಲ್ಲಿ ನಿಮಗೆ ನೆಕ್ಲೆಸ್ ರೆಡಿ ಆಗುತ್ತೆ. ನಿಮಗೆ ಪರ್ಲ್ ಅಥವಾ ಬಿಡ್ಸ್ ಕಲರ್ಗಳು ಬೇಕು ಅಂತ ಹೇಳಿದ್ರು ಕೂಡ ನೀವು ಬಿಡ್ಸ್ ಕಲರ್ಗಳನ್ನ ಚೇಂಜ್ ಮಾಡಿಕೊಂಡು ಕೂಡ ನೀವು ಹಾಕ್ಸ್ಕೋಬೋದು. ಬ್ಲ್ಯಾಕ್, ಪರ್ಪಲ್, ವೈಟ್ ಈ ರೀತಿ ಬಿಡ್ಸ್ ಕಾಂಬಿನೇಷನ್ಗಳನ್ನ ಸಹ ನೀವು ಹಾಕ್ಸ್ಕೋಬೋದು ಅಂತಲೇ ಹೇಳ್ತೀನಿ. ಸ್ವಲ್ಪ ಇದು ಆ್ಯಂಟಿಕ್ ಫಿನಿಷಲ್ಲಿ ಇರೋವಂಥ ತೋರಿಸ್ತಾ ಇದ್ದೀನಿ ನೋಡಿ. ಡಬಲ್ ಲೇಯರ್ಡ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ಅಂದರೆ 1 by 1 ಇದೆ. ನೀವು
ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಸಿಂಗಲ್ ಲೇಯರ್ ಇಲ್ಲ, ಡಬಲ್ ಲೇಯರ್ ಅಟ್ಯಾಚ್ಡ್ ಇದೆ. ಸೊ ಮಧ್ಯದಲ್ಲಿ ಒಂದು ಎಮರಾಲ್ಡ್ ಸ್ಟೋನ್ ಹಾಕಿದ್ದಾರೆ, ಮತ್ತು ಕೋರಲ್ ಇದೆ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಕೋರಲ್ ಬಿಟ್ಸ್ ಸಹ ಹಾಕಿದ್ದಾರೆ. ನಿಮಗೆ ಕೋರಲ್ ಬಿಟ್ಸ್ ಬೇಡ ಅಂತ ಹೇಳಿದ್ರೆ ರೂಬಿ, ಎಮರಾಲ್ಡ್ ಅಥವಾ ಪರ್ಲ್ ಈ ರೀತಿಯ ಬಿಟ್ಸ್ಗಳನ್ನ ಕೂಡ ನೀವು ಹಾಕ್ಸ್ಕೊಂಡು ಕಸ್ಟಮೈಸೇಷನ್ ಮಾಡಿಸ್ಕೋಬೋದು. ಮತ್ತು ನೀವು ನೋಡ್ತಾ ಇರ್ಬೋದು ಶಾಪ್ ಡೀಟೇಲ್ಸ್ ಎಲ್ಲಿದೆ, ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಇದರಲ್ಲೇ ಇದೆ. ನೆಕ್ಸ್ಟ್ ಒನ್ 24 ಗ್ರಾಮ್ಸ್, ಆಲ್ಮೋಸ್ಟ್ 25 ಗ್ರಾಮ್ಸಲ್ಲಿ ಇರುವಂತಹ ನೆಕ್ಸ್ಟ್ ಡಿಸೈನ್. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಪಿಕಾಕ್ ಡಿಸೈನಲ್ಲಿ ಇರುವಂಥದ್ದು ನೆಕ್ಲೆಸ್. ಮೇಲ್ಗಡೆ ಲಕ್ಷ್ಮೀ ದೇವಿ ಡಿಸೈನ್ ಪಿಕಾಕ್ ಮೇಲೆ ಕೂತಿರೋದು ತುಂಬಾ ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ. ಮತ್ತು ಕೆಳಗಡೆ ಡ್ರಾಪಿಂಗ್ಸ್ ನೋಡೋದಾದರೆ ಪೋಲ್ ಮತ್ತು ಎಮರಾಲ್ಡ್ ಬಿಟ್ಸ್ ಕಾಂಬಿನೇಷನಲ್ಲಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ. ನೀವು ಪಿಕಾಕ್ ಡಿಸೈನ್ ಅಬ್ಸರ್ವ್ ಮಾಡ್ತಿರ್ಬೋದು. ಪಿಕಾಕ್ ಪ್ಲೇಸಲ್ಲಿ ನೀವು ಲಕ್ಷ್ಮೀ ದೇವಿ ಡಿಸೈನ್ ಸಹ, ಅಂದರೆ ಸ್ವಲ್ಪ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಡಿಸೈನ್ಸ್ಗಳು ಇಷ್ಟ ಇರುತ್ತೆ. ಸೊ ನೀವು ಆ ರೀತಿಯ ಕಸ್ಟಮೈಸೇಷನ್ ಕೂಡ ಹೇಳಿ ಮಾಡಿಸ್ಕೋಬೋದು. ನೆಕ್ಸ್ಟ್ ಕೇವಲ 13 ಗ್ರಾಮ್ಸಲ್ಲಿ ಇರುವಂಥದ್ದು ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ, ಒಂಥರ ತುಂಬಾ ಯೂನಿಕ್ ಆಗಿದೆ ಡಿಸೈನ್ ಅಂತಲೇ ಹೇಳ್ಬೋದು. ಮಧ್ಯದಲ್ಲಿ ಸಿಂಪಲ್ ಆಗಿ ಒಂದು ತಾಲಿ ಶೇಪಲ್ಲಿ ಅಥವಾ ಕಾಸಿನ ಶೇಪಲ್ಲಿ ಕಾಸನ್ನ ಪ್ಲೇಸ್ ಮಾಡಿದ್ದಾರೆ 1 by 1. ಕೇವಲ 13 ಗ್ರಾಮ್ಸ್ ಅಂದರೆ ನಂಬೋಕ್ಕಾಗಲ್ಲ. ಆ ಓಲ್ಡ್ ಡಿಸೈನ್ ಅಂತ ಹೇಳ್ಬೋದು. ತುಂಬಾ ಟ್ರೆಂಡಿಂಗಲ್ಲಿದೆ ಡಿಸೈನ್ ಈ ಥರ, ಅಂದರೆ ನೋಡಲಿಕ್ಕೂ ಕೂಡ ತುಂಬ ಸಿಂಪಲ್ ಆಗಿ ಅನಿಸುತ್ತೆ, ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂಥರ ಇವಾಗಿನ ಜ್ಯುವೆಲ್ರಿಗೆ ಕಂಪೇರ್ ಮಾಡಿದ್ರೆ ಟ್ರೆಂಡಿಂಗ್ ಬೇರೆ, ಹಳೆ ಕಾಲದ ಮತ್ತೆ ಟ್ರೆಂಡ್ ವಾಪಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಇದು ನೋಡಿ ಸ್ವಲ್ಪ ಬೀಡ್ಸ್ ಕಾಂಬಿನೇಷನಲ್ಲಿ ಮತ್ತು ಸ್ಟೋನ್ ವರ್ಕ್ ಕಾಂಬಿನೇಷನಲ್ಲಿ ಜಾಸ್ತಿ ಇರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು. ಇದು ಬಂದು ಅರೌಂಡ್ ನಿಮಗೆ 20-25 ಗ್ರಾಮ್ಸಲ್ಲಿ ಸಿಗುವಂತಹ ಡಿಸೈನ್ ಅಂತಲೇ ಹೇಳ್ತೀನಿ. ನಿಮಗೆ ರೂಬಿ ಪ್ಲೇಸಲ್ಲಿ ಎಮರಾಲ್ಡ್ ಬಿಡ್ಸ್ ಅಥವಾ ಬೇರೆ ರೀತಿ ಕಲರ್ ಬಿಡ್ಸ್ನ ಸಹ ನೀವು ಹಾಕ್ಸ್ಕೋಬೋದು. ನೆಕ್ಸ್ಟ್ ಡಬಲ್ ಲೇಯರಲ್ಲಿ ಇರುವಂತಹ ಇನ್ನೊಂದು ರೀತಿಯ ನೆಕ್ಲೆಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಇದು ಬಂದು ಕಂಪ್ಲೀಟಾಗಿ ಪಿಕಾಕ್ ಡಿಸೈನಲ್ಲಿ ಇರುವಂಥದ್ದು. ಇದರ ಗ್ರಾಮ್ಸ್ ನೋಡೋದಾದರೆ 23 ಗ್ರಾಮ್ಸಲ್ಲಿ ಅವೈಲೇಬಲ್ ಇದೆ. ಹಿಂದೆ ನೀವು ಚೈನ್ ಹಾಕ್ಸ್ಕೊಳ್ಳೋದಕ್ಕಿಂತ ಬೆಟರ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಥ್ರೆಡ್ ಹಾಕ್ಸ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಅದಕ್ಕೂ 4-5 ಗ್ರಾಮ್ಸ್, ಅರೌಂಡ್ 5 ಗ್ರಾಮ್ಸ್ ಮೇಲೇ ಚೈನ್ ಲೆಂತ್ ಮತ್ತು ಚೈನ್ ವೇಟ್ ಕೂಡ ಹೋಗುತ್ತೆ. ಅದು ಹಾಕಿಸ್ಕೊಂಡ್ರೋದಕ್ಕಿಂತ ಅದಕ್ಕೂ ಇನ್ವೆಸ್ಟ್ ಮಾಡೋದಕ್ಕಿಂತ ಬೆಟರ್ ನೀವು ಥ್ರೆಡ್ ಹಾಕ್ಸ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಮತ್ತು ಇದು ನೋಡ್ತಾ ಇರ್ಬೋದು ಕೆಳಗಡೆ ಎಮರಾಲ್ಡ್ ಬಿಟ್ಸ್ ಸಹ ನೀವು ಹಾಕ್ಸ್ಕೋಬೋದು. ಇದು ಪರ್ಲ್ ಮತ್ತು ರೂಬಿ ಬಿಟ್ಸ್ ಹಾಕಿದ್ದಾರೆ. ಮತ್ತು ಜ್ಯುವೆಲ್ರಿ ಶಾಪ್ ನೇಮ್ ನೀವು ವಾಟ್ಸಪ್ ಕೂಡ ಮಾಡ್ಬೋದು. ನಿಮಗೆ ಯಾವುದು ಬೈ ಮಾಡಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ಶೇರ್ ಮಾಡಿ. ಸ್ವಲ್ಪ ಲಾಂಗ್ ಹಾರ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 2-3 ಡಿಸೈನ್ಸ್ನ ಆ್ಯಡ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ಇದು ಕೇವಲ 32 ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂತಹ ಡಿಸೈನ್. ತುಂಬಾ ಚೆನ್ನಾಗಿದೆ. ಅಂದರೆ ತುಂಬ ಗ್ರ್ಯಾಂಡ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ಇವಾಗ ಅಬೌವ್ 40 ಸ್ವಲ್ಪ ಜನಕ್ಕೆ ಈ ರೀತಿಯ ಕಾಂಬಿನೇಷನ್ ಟೆಂಪಲ್ ಜ್ಯುವೆಲ್ರಿ ಎಲ್ಲ ಇಷ್ಟ ಆಗಲ್ಲ. ಈ ರೀತಿಯ ಡಿಸೈನ್ಸ್ಗಳು ಅವರು ತುಂಬಾ ಲೈಕ್ ಮಾಡಿ ಹಾಕೋತಾರೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಗ್ರೀನ್ ಸ್ಟೋನ್ ಕಾಂಬಿನೇಷನಲ್ಲಿ ಟ್ರೆಡಿಷ್ನಲ್ ಅಡಿಕೆ ಅಂತ ಹೇಳ್ತಾರೆ ಇದನ್ನು. ಇದು ಬಂದು 38 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥ ಡಿಸೈನ್ ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಬೇರೆ ರೀತಿ ಸ್ಟೋನ್ ಕಲರ್ನ ಕೂಡ ನೀವು ಚೇಂಜ್ ಮಾಡಿಸ್ಕೋಬೋದು. ರೂಬಿ, ಎಮರಾಲ್ಡ್ ಅಥವಾ ಪಿಂಕ್, ಗ್ರೀನ್, ಪರ್ಪಲ್, ಬ್ಲ್ಯಾಕ್ ಈ ರೀತಿಯ ಕಲರ್ ಸ್ಟೋನ್ಸ್ಗಳನ್ನ ಕೂಡ ನೀವು ಹಾಕ್ಸ್ಕೋಬೋದು. ಅಥವಾ ಸೆಮಿ ಪ್ರೀಷಿಯಸ್ ಸ್ಟೋನ್ಸ್ಗಳು ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಸ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು 18 ಗ್ರಾಮಲ್ಲಿ ಇರುವಂತಹ ನೆಕ್ಲೆಸ್ ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಮ್ಯಾಟ್ ಫಿನಿಷಲ್ಲಿ ಇರುವಂತಹ ನೆಕ್ಲೆಸ್. ರೂಬಿ ಮತ್ತು ಪರ್ಲ್ ಕಾಂಬಿನೇಷನ್ ಬಂದಿದೆ. ಆಲ್ಮೋಸ್ಟ್ ಎಲ್ಲ ರೂಬಿ ಸ್ಟೋನ್ ಹಾಕಿದ್ದಾರೆ ಮತ್ತು ರೂಬಿ ಬಿಟ್ಸ್ ಮತ್ತು ಪರ್ಲ್ ಹಾಕಿದ್ದಾರೆ. ಲಕ್ಷ್ಮೀ ದೇವಿ ಡಿಸೈನಲ್ಲಿ ಇರುವಂಥದ್ದು. ಇದು ಬಂದು ನಿಮಗೆ ಕೇವಲ 18 ಗ್ರಾಮಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನ್ ಇದು ಕೂಡ. ಇವಾಗಿನ ಗೋಲ್ಡ್ ರೇಟಲ್ಲಿ ಆದಷ್ಟು ಲೈಟ್ ವೆಯ್ಟ್ ಗ್ರಾಮ್ಸಿಂದ ಎಲ್ಲ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ಗಳು ಕೂಡ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಬೈ ಮಾಡಿದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಬೈ ಮಾಡಿದ್ದು ಅಂತ ಇನ್ ದ ಸೆನ್ಸ್ ಹೇಗೆ ಅಂತ ಹೇಳಿದ್ರೆ, ಇವಾಗ ಸ್ವಲ್ಪ ಜನಕ್ಕೆ ಗೋಲ್ಡ್ ರೇಟ್ ಏನೇ ಇದ್ರೂ ಅಂದರೆ ಗೋಲ್ಡ್ ಪರ್ಚೇಸಿಂಗ್ ಥರ ಇರುತ್ತೆ, ಬಟ್ ಅವ್ರಿಗೆ ಡಿಸೈನ್ಸ್ಗಳು ಮಾತ್ರ ಮುಖ್ಯ. ಸೊ ಅಂಥವರು ಎಲ್ಲ ರೀತಿಯ ಡಿಸೈನ್ಸ್ಗಳನ್ನ ಬೈ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ಚೋಕರ್ ಕಲೆಕ್ಷನ್ಸ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಕೇವಲ 16 ಗ್ರಾಮಿಂದ 36 ಗ್ರಾಮ್ಸಲ್ಲಿ ಇರುವಂತಹ ಚೋಕರ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ನೋಡಲಿಕ್ಕೂ ಕೂಡ ತುಂಬಾ ಹೆವಿ ಅನಿಸುತ್ತೆ. ಸ್ವಲ್ಪ ಜನಕ್ಕೆ ಈ ರೀತಿ ಮ್ಯಾಟ್ ಫಿನಿಶ್ ಇಷ್ಟ ಆಗಲ್ಲ. ಸೊ ಅಂಥವ್ರಿಗೆ ನಿಮ್ಮ ಸ್ಕಿನ್ ಟೋನ್ಗೆ ಅಥವಾ ನಿಮಗೆ ಹಾಕೊಂಡ್ರೆ ಯಾವ ರೀತಿಯ ಆಂಟಿಕ್ ಫಿನಿಶ್ ಇರ್ಬೋದು, ಮ್ಯಾಟ್ ಫಿನಿಶ್ ಇರ್ಬೋದು, ಯಾವ ರೀತಿಯ ಡಿಸೈನ್ಸ್ಗಳು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಪರ್ಚೇಸ್ ಮಾಡಿ ಅಂತಲೇ ಹೇಳ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಲೇಟೆಸ್ಟ್ ಡಿಸೈನ್ಸ್, ಗೋಲ್ಡ್ ಡಿಸೈನ್ಸ್ಗಳೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.